ಹೆಲೋ, ನಾನು ನಿಮ್ಮ ಲಕ್ಷ್ಮಿ. ಹೇಗಿದ್ದೀರಿ ಎಲ್ಲರೂ? ಐ ಹೋಪ್ ನೀವೆಲ್ಲರೂ ತುಂಬ ಚೆನ್ನಾಗಿದ್ದೀರಿ ಅಂದ್ಕೊಳ್ತೀನಿ. ಸ್ವಲ್ಪ ಬೇಗ ಬೇಗ ಬನ್ನಿ, ಅಲ್ಲಿ ತುಂಬ ಒಳ್ಳೆ ವ್ಯೂ ಇದೆ. ನೀವು ನೋಡ್ತಾ ಕೇಳಿಸ್ಕೊಳ್ತಾ ಬನ್ನಿ, ನಾನು ಹೇಳ್ತಾ ತೋರಿಸ್ತಾ ಹೋಗ್ತಾ ಇರ್ತೀನಿ. ಹಾಗೆ ಬೇಗ ಬೇಗ ಲೈಕ್ ಮಾಡಿ, ಫಾಲೋ ಮಾಡಿ, ಕಾಮೆಂಟ್ ಹಾಕಿ. ಓಕೆ, ಬೇಗ ಬೇಗ ಬನ್ನಿ, ಹೋಗೋಣ. ಈ ಲೊಕೇಶನ್ನ ಹೆಸರು ಬಂದುಬಿಟ್ಟು ಮುಂಡಗೋಡ್ ಟಿಬಿಟಿಯನ್ ಲಾಮಾ ಕ್ಯಾಂಪ್, ಗಾದಿನ್. ಓಕೆ, ಏನು ಹೇಳಿ? ಗಾದಿನ್. ಇಲ್ಲಿ ಬರೋದಾದರೆ ನನಗೆ ಕಾಮೆಂಟ್ ಹಾಕ್ಬಿಟ್ಟು ಬನ್ನಿ, ನಾನೊಂದು ರೌಂಡ್ ನಿಮ್ಮನ್ನು ಸುತ್ತಾಡ್ಸ್ಕೊಂಡ್ಬರ್ತೀನಿ. ಇಲ್ಲಿ ನಾಳೆ ಬೆಳಗ್ಗೆ ದಲಾಯಿ ಲಾಮಾ ಗುರೂಜಿಯವರು ಬರ್ತಾ ಇದ್ದಾರೆ. ಅವ್ರಿಗೋಸ್ಕರ ಇದು ವೆಲ್ಕಮ್ ಡೆಕೋರೇಷನ್ ಮಾಡ್ತಾ ಇರೋದು. ನಾನು 8 ಗಂಟೆ ರಾತ್ರಿ ಶೂಟ್ ಮಾಡ್ತಾಯಿದ್ದೀನಿ, ಯಾಕಂದರೆ ನನಗೆ ನೈಟು ಅಲವ್ ಇಲ್ಲ, ಯಾರಿಗೂ ಅಲವ್ ಇಲ್ಲ, ಅವರು ಟಿಬಿಟೆನ್ಸ್ಗೆ ಮಾತ್ರ ಅಲವ್ ಇರೋದು. ಹೀಗಾಗಿ ನಾನು ನೈಟೇ ಬಂದು ಶೂಟ್ ಮಾಡ್ತಾ ಇರೋದು. ಅಲ್ಲಿ ಮುಂದೆ ಲೈಬ್ರರಿ ಕಾಣ್ತಿದೆ, ಅಲ್ಲಿ ವ್ಯೂ ತುಂಬ ಚೆನ್ನಾಗಿದೆ ಅಂತ ಹೇಳಿದರು ಗುರೂಜಿಯವರು. ಬಟ್ ಅಲ್ಲಿ ಹೋಗಲಿಕ್ಕೆ ನನಗೆ ಪರ್ಮಿಷನ್ ಇಲ್ಲ. ನಂಗೆ ಪರಿಚಯದವರ ಗುರೂಜಿಯವರ ಪರ್ಮಿಷನ್ ತೊಗೊಂಡು ಒಂದು 30 ನಿಮಿಷದ ಪರ್ಮಿಷನ್ ತೊಗೊಂಡು ಹೋಗ್ತಾ ಇದ್ದೀನಿ. ಬೇಗ ಬೇಗ ಬನ್ನಿ, ನೋಡ್ತಾ ಹೋಗೋಣ ಏನಿದೆ ಅಂತ. ಎಷ್ಟು ಚೆನ್ನಾಗಿದೆ ನೋಡಿ ಇದು ವ್ಯೂ. ವಾವ್ 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 ವಾವ್, ತುಂಬ ಚೆನ್ನಾಗಿದೆ. ನನಗಂತೂ ಅಲ್ಲೇ ಪಕ್ಕದಲ್ಲಿ ಒಂದು ಮನೆ ಇದ್ದಿದ್ರೆ ಚೆನ್ನಾಗಿರೋದು ಅನಿಸ್ತು. ಬಟ್ ಪರವಾಗಿಲ್ಲ, ನಾನು ಯಾವಾಗ ಬೇಕಾದವಾಗ ಬರ್ಬೋದು, ಅಷ್ಟು ಹತ್ತಿರದಲ್ಲಿದ್ದೀನಿ. ನೋಡೋಣ ಬನ್ನಿ, ಮುಂದೆ ಹೋಗೋಣ. ಇಲ್ಲಿ ದಲಾಯಿ ಲಾಮಾ ಗುರೂಜಿಯವರು ಯಾಕೆ ಬರ್ತಾ ಇದ್ದಾರೆ ಅಂದರೆ, ಇಲ್ಲಿ ಕಾಣ್ತಾ ಇದೆ ಅಲ್ವಾ ಈ ಹೊಸ ಕಟ್ಟಡ, ಇದ್ರ ಪಕ್ಕದಲ್ಲಿ ಇನ್ನೊಂದು ಕಟ್ಟಡ ಆಗಿದೆ. ಅದು ಏನಂತಂದರೆ ಇದು ಲೈಬ್ರರಿ ಹೊಸದಾಗಿ ಟಿಬಿಟಿಯನ್ಸ್ ಲೈಬ್ರರಿ ನಿರ್ಮಾಣ ಮಾಡಿದ್ದಾರೆ. ಅದ್ರ ಪಕ್ಕದಲ್ಲೇ ಒಂದು ಗೆಸ್ಟ್ ಸ್ಟೇ ಹೋಮ್ ಅಂತ ಹೇಳಿದರು ಅವರು ಗುರೂಜಿ. ಮುಂದೆ ಬೇರೆ ಏನೋ ಆಗುತ್ತೆ ಅಂತೆ, ಬಟ್ ಇವಾಗ ಸದ್ಯಕ್ಕೆ ಗೆಸ್ಟ್ ಸ್ಟೇ ಹೋಮ್ ಆಗಿದೆ. ಅದರ ಓಪನಿಂಗಿಗೆ ದಲಾಯಿ ಲಾಮಾ ಗುರೂಜಿಯವರು ಬರ್ತಾ ಇದ್ದಾರೆ ಅಂತ ಹೇಳಿದರು ಅವರು. ಅದಕ್ಕೋಸ್ಕರ ಈ ಡೆಕೋರೇಷನ್ ನಡೀತಾ ಇದೆ. ಇನ್ನೂ ಡೆಕೋರೇಷನ್ ಕಂಪ್ಲೀಟ್ ಆಗಿಲ್ಲ, ಅಲ್ಲಲ್ಲಿ ಕೆಲಸ ನಡೀತಾನೆ ಇದೆ. ತುಂಬ ಚೆನ್ನಾಗಿ ವ್ಯೂ ಇದೆ. ಇದು ನೈಟ್ ಶೂಟ್ ಆಗಿರೋದ್ರಿಂದ ನಿಮಗೆ ಬರೀ ಲೈಟ್ನಿಂಗ್ ಮತ್ತು ಕಟ್ಟಡ ಅಷ್ಟೇ ಕಾಣುತ್ತೆ. ಡೇ ಶೂಟ್ ಕೂಡ ಮಾಡಿ ಹಾಕ್ತೀನಿ, ಡೋಂಟ್ ವರಿ. ಕಾಮೆಂಟ್ ಹಾಕಿ ಡೇ ಶೂಟ್ ಬೇಕಾದವರು. ಎಷ್ಟು ಚೆನ್ನಾಗಿ ಕೆಲಸ ಮಾಡ್ತಾಯಿದ್ದಾರೆ ಒಗ್ಗಟ್ಟಾಗಿ. ಬಟ್ ಇಂಥ ಕಟ್ಟಡ ಫುಲ್ ಕ್ಯಾಂಪ್ ಎಲ್ಲ ಓಡಾಡ್ಕೊಂಡು ಬಂದರೂ ಇಲ್ಲ, ಇದು ಒಂದು ಸ್ಪೆಷಲ್ ಆಗಿ ಕಾಣ್ತಾ ಇದೆ. ಯಾಕಂದರೆ ಇದಕ್ಕೆ 2 ದೇವರ ಮೂರ್ತಿಗಳನ್ನು ಇಟ್ಟಿದ್ದಾರೆ, ಅವರ ಟ್ರೆಡಿಷ್ನಲ್ ದೇವರು ಅದು. ಹಾಗೆ ಇಲ್ಲಿ ಎಲ್ಲ ಲಾಮಾಗಳು ಅಂದರೆ ಗುರೂಜಿಗಳು ಒಗ್ಗಟ್ಟಾಗಿ ರಂಗೋಲಿ ಹಾಕ್ತಾಯಿದ್ದಾರೆ. ಅದು ರಂಗೋಲಿ ಅಲ್ಲ, ನಾನು ರಂಗೋಲಿ ಅಂತಲೇ ಹೇಳ್ತಾ ಇರೋದು. ಅದು ಅವರ ಟ್ರೆಡಿಷ್ನಲ್ ಪೇಂಟಿಂಗ್, ಅವರ ದೇವರ ಟ್ರೆಡಿಷ್ನಲ್ ಪೇಂಟಿಂಗ್. ಎಷ್ಟು ಚೆನ್ನಾಗಿ ಹಾಕಿದ್ದಾರೆ ನೋಡಿ, ತುಂಬ ಚೆನ್ನಾಗಿ ಕಾಣ್ತಾ ಇದೆ ಅಲ್ವಾ? ಈ ಥರ ಸುಣ್ಣ ಕಲಿಸ್ಬಿಟ್ಟು ಈ ಥರ ಪೇಂಟ್ ಮಾಡೋದು. ನಿಮಗೆ ಬರುತ್ತಾ ಅಂತ ನಮಗೆ ಕಾಮೆಂಟ್ ಹಾಕಿ, ಓಕೆನಾ? ಹಲೋ, ಥ್ಯಾಂಕ್ ಯು. ಹಾಗೆ ಮುಂದೆ ಹೋಗೋಣ ಬನ್ನಿ, ಹೇಗಿದೆ ವ್ಯೂ ಅಂತ ನೋಡ್ಕೊಂಡು ಬರೋಣ. ಇಲ್ಲಿ ಬರೋದಕ್ಕೂ ನನಗೆ ಎಷ್ಟು ಹೆದರಿಕೆ ಆಗ್ತಿತ್ತು, ಅಷ್ಟು ಖುಷಿ ಆಗ್ತಾಯಿದೆ. ಯಾಕಂದರೆ ಇಲ್ಲಿ ಪರ್ಮಿಷನ್ ಇಲ್ಲ ಅಂತ ಹೇಳಿಬಿಟ್ಟು ಎದುರಿಸ್ಬಿಟ್ರು ನನಗೆ. ಆದರೂ ಗುರೂಜಿಯವರು ನನ್ನ ಹಿಂದೆ ಬಂದು ಸಪೋರ್ಟ್ ಮಾಡ್ತಾಯಿದ್ದಾರೆ. ಇಲ್ಲಿ ಲಕ್ಷ್ಮೀ ದೇವಿಯ ಗುರುತು ಕಮಲದ ಹೂ ಕೂಡ ಹಾಕ್ತಾಯಿದ್ದಾರೆ. ಏನೇ ಹೇಳಿ, ತುಂಬ ಚೆನ್ನಾಗಿ ಕೈ ವರ್ಕ್ ಇದೆ ಇವ್ರದ್ದು, ತುಂಬ ಚೆನ್ನಾಗಿ ಪೇಂಟಿಂಗ್ ಇದೆ. ಕೆಲಸ ಇನ್ನೂ ಅಲ್ಲೆಲ್ಲೆಲ್ಲಿ ನಡೀತಾ ಇದೆ, ಇನ್ನೂ ಡೆಕೋರೇಷನ್ ಕಂಪ್ಲೀಟ್ ಆಗಿಲ್ಲ. ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ ನೋಡಿ, ಎಂಜಾಯ್ ಮಾಡಿ ನೀವು ಕೂಡ. ಇದ್ರ ಬಗ್ಗೆ ಏನಾದರೂ ನಿಮ್ಗೆ ಏನು ಅನಿಸುತ್ತೆ ಅದ್ರ ಬಗ್ಗೆ ನನಗೆ ಕಾಮೆಂಟ್ ಹಾಕಿ. ಬಟ್ ಬ್ಯಾಡ್ ಕಮೆಂಟ್ ಹಾಕಬೇಡಿ, ಓಕೆನಾ? ಇಲ್ಲಿ ದಲಾಯಿ ಲಾಮಾ ಅವರು ಸ್ವಲ್ಪ ಸ್ಪೀಚ್ ಕೊಡಲಿಕ್ಕೆ ಈ ಸ್ಟೇಜಿಗೆ ಬರ್ಬೋದು ನಾಳೆ ನನಗೆ ಶೂಟ್ ಮಾಡೋದಕ್ಕೆ ಪರ್ಮಿಷನ್ ಇಲ್ಲ. ಸಖತ್ತಾಗಿದೆ ಅಲ್ವಾ ಗಾಯ್ಸ್? ಇಲ್ಲಿ ನೋಡಿ ದಲಾಯಿ ಲಾಮಾ ಬರ್ತಾ ಇದ್ದಾರಂತ ಪೂಜೆ ನಡೀತಾ ಇದೆ. ಈ ಪೂಜೆ ಮುಗಿಸ್ಕೊಂಡು ಆಮೇಲೆ ಮುಂದೆ ಹೋದ್ವಿ. ಅಲ್ಲಿ ತುಂಬ ಒಳ್ಳೆ ವೆಲ್ಕಮ್ ದಾರಿ ರೆಡಿ ಮಾಡ್ತಿದ್ದಾರೆ, ಹೂಗಳ ರಾಶಿ ಇದೆ, ತುಂಬ ಚೆನ್ನಾಗಿ ವ್ಯೂ ಇದೆ, ಒಳ್ಳೆ ಜನ ಇದ್ದಾರೆ. ಬನ್ನಿ ನಮ್ಮ ಮುಂಡ್ಕೊಂಡು ನೋಡೋದಕ್ಕೆ, ತುಂಬ ಚೆನ್ನಾಗಿದೆ. ಬೇಗ ಬೇಗ ಬನ್ನಿ, ಫಾಲೋ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಬಾಯ್ ಬಾಯ್.